ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಗ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ರೂಪದಂತೆ ಮಾನವನನ್ನು ಉಂಟು ಮಾಡೋಣ. ಅವರು ಸಮುದ್ರದ ಮೀನುಗಳ ಮೇಲೂ, ಆಕಾಶದ ಹಕ್ಕಿಗಳ ಮೇಲೂ, ಪಶುಗಳ ಮೇಲೂ, ಭೂಮಿಯ ಮೇಲೂ, ಭೂಮಿಯಲ್ಲಿ ಸರಿದಾಡುವ ಎಲ್ಲದರ ಮೇಲೂ ಆಳಲಿ ಅಂದನು. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು 4 ಪ್ರಮುಖವಾಗಿರುವಂತಹ ಸಂಗತಿಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ, ಆಗ ದೇವರು ಅಂದನು ಅನ್ನುವಂಥ ಮಾತು. ಇಲ್ಲಿಯವರೆಗೆ ದೇವರು ಉಂಟಾಗಲಿ ಎಂದು ಹೇಳುತ್ತಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಇಲ್ಲಿ ದೇವರು ಆಲೋಚನೆ ಮಾಡಿ ಮಾತನಾಡುತ್ತಿರುವಂತೆ ಕಾಣುತ್ತದೆ ಅಲ್ಲವಾ? ಇದಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡುವಾಗ, ಮನುಷ್ಯನ ಸೃಷ್ಟಿಯು ಸಾಮಾನ್ಯವಾದಂಥ ಸೃಷ್ಟಿಯಲ್ಲ, ಅದು ದೇವರ ಉದ್ದೇಶಪೂರ್ಣಕವಾದಂಥ ಒಂದು ನಿರ್ಧಾರವಾಗಿದೆ ಪ್ರಿಯರೇ. ಆದುದರಿಂದ ಮಾನವ ದೇವರಿಗೆ ತುಂಬ ವಿಶೇಷವಾದಂಥ ಒಂದು ಸೃಷ್ಟಿ. ಇನ್ನು ಎರಡನೇದಾಗಿ ನಾವು ನೋಡುವಾಗ, ನಮ್ಮ ಸ್ವರೂಪದಲ್ಲಿ ನಮ್ಮ ರೂಪದಂತೆ ಎನ್ನುವಂಥ ಮಾತು, ಇದು ಮಾನವನ ದೊಡ್ಡ ವೈಶಿಷ್ಟ್ಯ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಂಗಂದ್ರೆ ಅರ್ಥ, ಮಾನವನು ದೇವರು ಅಂತ ಅಲ್ಲ, ಮಾನವನು ದೇವರ ಸಮಾನವಂತ ಅಲ್ಲ, ಮಾನವ ದೇವರನ್ನು ಪ್ರತಿಬಿಂಬಿಸುವ ಸೃಷ್ಟಿ ಎಂಬುದಾಗಿ. ಇಲ್ಲಿ ಸ್ವಲ್ಪ ನಾವು ಗಮನವಿಟ್ಟು ನೋಡುವಾಗ ಪ್ರಿಯರೇ, ನಮ್ಮ ಸ್ವರೂಪದಲ್ಲಿ ನಮ್ಮ ರೂಪದಲ್ಲಿ ಎನ್ನುವಂಥ ಪದಗಳಲ್ಲಿ ನಮ್ಮ ಅನ್ನುವಂಥ ಪದ ಇದು ಬಹುವಚನದ ಪದ ಆಗಿದೆ ಪ್ರಿಯರೇ. ಹಾಗಾದರೆ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ದೇವರು ಒಬ್ಬರೇ ಆದರೂ ಆತನು 3 ವ್ಯಕ್ತಿಗಳಾಗಿ ತನ್ನನ್ನು ಪ್ರಕಟಪಡಿಸಿಕೊಂಡಿದ್ದಾರೆ ಎಂಬುದನ್ನು ನಾವು ಗಮನಿಸಬಹುದು ಪ್ರಿಯರೇ. ಅಂದರೆ ಆದಿಕಾಂಡನಲ್ಲಿ ಇದನ್ನು ಪೂರ್ಣವಾಗಿ ವಿವರಿಸಲಾಗಲಿಲ್ಲ, ಆದರೂ ಅದರ ಸೂಚನೆಯನ್ನ ನೀಡಲಾಗಿದೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ನಾವು ತ್ರಯೇಕ ದೇವರ ಕುರಿತು ಇನ್ನೂ ಹೆಚ್ಚಾಗಿ ಕಲಿತೀವಿ. ಇನ್ನು ಮೂರನೇದಾಗಿ ನಾವು ನೋಡುವಾಗ, ಮಾನವನನ್ನು ಎನ್ನುವಂಥ ಪದ ಇದು ಏಕವಚನದ ಪದ ಬಳಕೆ ಆಗಿದೆ ಪ್ರಿಯರೇ. ಇದರ ಅರ್ಥ ಮಾನವನು ಅನ್ನುವಾಗ ಅದು ಒಂದು ಜಾತಿ ಎನ್ನುವಂಥ ಏಕತೆಯನ್ನ ಸೂಚಿಸುವಂತ ಒಂದು ಪದವಾಗಿದೆ. ಅಂದ್ರೆ ಯಾವ ವರ್ಗ, ಲಿಂಗ, ಸ್ಥಾನಕ್ಕೂ ಇಲ್ಲಿ ಭೇದವಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವು ಗುರುತಿಸಬಹುದು ಪ್ರಿಯರೇ. ಇನ್ನು 4ನೇದಾಗಿ ನಾವು ನೋಡುವಾಗ, ಅವರು ಆಳಲಿ ಎನ್ನುವಂಥ ಪದಗಳು ಇದು ಆಡಳಿತದ ಒಂದು ನಿಯೋಜನೆಯಾಗಿದೆ ಎಂಬುದನ್ನು ನಾವು ಗಮನಿಸಬಹುದು ಪ್ರಿಯರೇ. ಹಂಗಂದ್ರೆ ಅರ್ಥ, ಮಾನವನಿಗೆ ದೇವರ ಸ್ಥಾನ ಕೊಡುವುದು ಅಂತ ಅಲ್ಲ ಪ್ರಿಯರೇ, ಆದರೆ ದೇವರಿಂದ ಕೊಟ್ಟ ಪ್ರತಿನಿಧಿಯ ಆಡಳಿತದ ಒಂದು ಸ್ಥಾನ. ಅಂದರೆ ಇದು ಶೋಷಣೆ ಅಲ್ಲ, ಹೊಣೆಗಾರಿಕೆಯ ಆಡಳಿತದ ಒಂದು ಸಂಕೇತ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂತ ಪಾಠಗಳು ಏನೆಂಬುದಾಗಿ ನಾವು ನೋಡುವಾಗ, ಮಾನವ ದೇವರ ಪ್ರತಿಬಿಂಬ ಆಗಿದ್ದಾನೆ. ಮಾನವನಿಗೆ ಕರ್ತನ ಒಂದು ಮೌಲ್ಯವಾಗಿರುವಂಥ ಸೃಷ್ಟಿಯಾಗಿರುವುದರಿಂದ ಸಹಜ ಗೌರವ ಮತ್ತು ಮೌಲ್ಯ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದಲ್ಲದೆ ಮಾನವ ದೇವರ ಅಧೀನದಲ್ಲಿರುವಂಥ ಒಬ್ಬ ಆಡಳಿತಗಾರ ಎನ್ನುವಂಥದ್ದು ಸಹ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಅಂದರೆ ಮಾನವನ ಮೌಲ್ಯ ಆತನು ಮಾಡುವಂಥ ಕೆಲಸದಿಂದ ಅಲ್ಲ, ಆದರೆ ಅವನ ಸೃಷ್ಟಿಕರ್ತನಿಂದ ಬರುತ್ತದೆ ಎನ್ನುವಂಥದ್ದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಿಯರೇ. ಹಾಗಾದರೆ ಈ ವಾಕ್ಯದಿಂದ ನಮಗೆ ಬರುವಂಥ ವಾಗ್ದಾನ, ದೇವರು ನಮಗೆ ಕೊಟ್ಟ ಗೌರವವನ್ನು ಯಾರೂ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರಾಗಿರುವುದರಿಂದ ನಮ್ಮ ಜೀವನ ದೇವರ ಉದ್ದೇಶದ ಒಂದು ಭಾಗವಾಗಿದೆ, ಯೋಜನೆಯಾಗಿದೆ, ಒಂದು ಚಿತ್ತವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಆಜ್ಞೆ, ದೇವರ ಪ್ರತಿಬಿಂಬವಾಗಿ ನಾವು ಬದುಕಬೇಕು. ಅಂದರೆ ದೇವರು ಕೊಟ್ಟ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ, ದೇವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ದುರುಪಯೋಗಪಡಿಸಿಕೊಳ್ಳದೆ, ದೇವರ ಪ್ರತಿನಿಧಿಯಾಗಿ ಹೊಣೆಗಾರಿಕೆಯಿಂದ ಬದುಕಬೇಕು ಪ್ರಿಯರೇ. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ, ನಾವು ಅಚಾನಕ್ಕಾಗಿ ಬಂದಂಥ ಸೃಷ್ಟಿ ಅಲ್ಲ, ನಮ್ಮನ್ನು ದೇವರು ತನ್ನ ಸ್ವರೂಪದಲ್ಲಿ ಒಂದು ಯೋಜನೆಯಿಂದ, ಒಂದು ಉದ್ದೇಶದಿಂದ ಸೃಷ್ಟಿಸಿದ್ದಾರೆ ಪ್ರಿಯರೇ. ಮತ್ತು ನಾಳೆ ಭೇಟಿಯಾಗೋಣ. ದೇವರ ಪ್ರತಿಬಿಂಬವಾಗಿ ನಾವು ಬದುಕೋಣ. ಆಮೇನ್.